ಆತ್ಮೀಯ ಸ್ಪರ್ಧಾರ್ಥಿಗಳೇ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಸೊ ಇವತ್ತಿನ ದಿನ ನಾವು SSC GD, SSC MTS ಹಾಗೂ ಹವಾಲ್ದಾರ್ ಹುದ್ದೆಗಳಿಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ದೆ. ಅದು ಯಾವುದಪ್ಪ ಅಂದ್ರೆ ಮ್ಯಾಥ್ಸ್ ರೀ. ಈಗ ಆಲ್ರೆಡಿ 3 ಮುಗ್ದಾವ. ಸೊ ಇವತ್ತಿಂದು 4ನೇದು ರೀ. ಸೊ ಎಲ್ಲರೂ ಏನು ಮಾಡ್ರಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನಮ್ಮನ್ನು ಎನ್ಕರೇಜ್ ಮಾಡಿರಿ. ಸೊ ಬರ್ರಿ ಹೋಗೋಣ. The first question is, the area of a regular hexagon is 2048 root 3 centimeter square. What is the length in centimeter of each side of the hexagon? ಒಂದು ಸಾಮಾನ್ಯ ಷಡ್ಭುಜಾಕೃತಿಯ ವಿಸ್ತೀರ್ಣ 2048 ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್. ಷಡ್ಭುಜಾಕೃತಿಯ ಪ್ರತಿ ಬದಿಯ ಉದ್ದ ಸೆಂಟಿಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದಾರೆ. ಸೊ ಏರಿಯಾ ಆಫ್ ಹೆಕ್ಸಾಗಾನ್ ಅಂದಾರ್ರಿ. ಹೆಕ್ಸಾಗಾನದ ಏರಿಯಾ ಕೊಟ್ಟಾರ. ಹಂಗಂದ್ರೆ ಹೆಕ್ಸಾಗಾನ್ ಅಂದ್ರೆ ಷಡ್ಭುಜಾಕೃತಿ. ಷಡ್ಭುಜಾಕೃತಿಯ ವಿಸ್ತೀರ್ಣ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಗ ಷಡ್ಭುಜಾಕೃತಿಯನ್ನ ನೋಡೋಣ. ಷಡ್ಭುಜಾಕೃತಿ ಎಲ್ಲದ ನೋಡ್ರಿ. ಷಡ್ಭುಜಾಕೃತಿ ಇದರದ ಏರಿಯಾ ಕೊಟ್ಟಾರೆ. ಏರಿಯಾ ಅಂದ್ರೆ ಒಳಗಡೆ ಪ್ರದೇಶ 2048 ರೂಟ್ 3 ಅಂತ ಕೊಟ್ಟಾರಿ. ಹಂಗಂದ್ರೆ ನಮ್ಗೆ ಏರಿಯಾ ಫಾರ್ಮುಲಾ ಗೊತ್ತಿರ್ಬೇಕ್ರಿ. ಏರಿಯಾ ಆಫ್ ಹೆಕ್ಸಾಗಾನ್ 3/2 ರೂಟ್ 3 ಸ್ಕ್ವೇರ್. 3/2 ರೂಟ್ 3 ಸ್ಕ್ವೇರ್. ಇದ್ರ ಮೌಲ್ಯ ಕೊಟ್ಟಾರಿ. ನಮ್ಗೆ ಏನು ಕೊಟ್ಟಾರಪ್ಪ ಅಂತಂದ್ರೆ 3/2 ರೂಟ್ 3 a ಸ್ಕ್ವೇರ್ ವ್ಯಾಲ್ಯೂ ಗಿವನ್ ಎಷ್ಟಂತೆ ಕೊಟ್ಟಾರಪ್ಪ ಅಂತಂದ್ರೆ 2048 ರೂಟ್ 3 ಅಂತೆ ಕೊಟ್ಟಾರ್ರಿ. ಸೊ ಇದ್ರ ಬೆಲೆ ಕೊಟ್ಟಾರ. ಕೊಟ್ಬಿಟ್ಟು ಏನು ಕೇಳಿದಾರಪ್ಪ ಅಂದ್ರೆ ಲೆಂತ್ ಆಫ್ ಅ ಸೈಡ್, ಈ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದಾರೆ. ಹಾಗಂತಂದ್ರೆ ನೋಡ್ರಿ, ಇಲ್ಲಿ ರೂಟ್ 3 ಅದ, ಇಲ್ಲಿ ರೂಟ್ 3 ಅದ, ಕ್ಯಾನ್ಸಲ್ ಹೊಡೀರಿ. ಈಗ ನಮ್ಗೆ a ಸ್ಕ್ವೇರ್ ಬೆಲೆ ಸಿಗ್ತದ ರೀ. a ಸ್ಕ್ವೇರ್ ಈಕ್ವಲ್ ಟು 2048 ರೀ. 3/2 ಆ ಕಡೆ ಹೋದ್ರೆ ರೆಸಿಪ್ರೋಕಲ್ ಆಗಿ 2/3 ಆಗ್ತದ. ಸೊ 2 ಜೊತೆ 2048 ಮಲ್ಟಿಪ್ಲೈ ಮಾಡಿದ್ರೆ 4096 ಡಿವೈಡೆಡ್ ಬೈ 3 ಆಗ್ತದ್ರಿ. ಸೊ 4096 ಡಿವೈಡೆಡ್ ಬೈ 3 ಇದು ಯಾವುದರ ಬೆಲೆಯಪ್ಪ ಅಂತಂದ್ರೆ a ಸ್ಕ್ವೇರದ ಮೌಲ್ಯ 4096 ಡಿವೈಡೆಡ್ ಬೈ 3 ಅದ ರೀ. ನಮ್ಗೆ a ಬೇಕಾಗದ ರೀ. a ಈಸ್ ಈಕ್ವಲ್ ಟು ರೂಟ್ ಆಫ್ 4096 ಡಿವೈಡೆಡ್ ಬೈ 3 ಆಗ್ತದ ರೀ. ಹಾಗಾದ್ರೆ C3 4096 ಎಷ್ಟರ ವರ್ಗ ಸಂಖ್ಯೆ ಆಕೈತೆ ಅಂದ್ರೆ 64ರ ವರ್ಗ ಸಂಖ್ಯೆ ಆಕೈತ್ರಿ. ಹಾಗಾದ್ರೆ ರೂಟ್ 3 ಅನ್ನೋದು ಯಾವುದರ ವರ್ಗ ಸಂಖ್ಯೆ ಆಗಂಗಿಲ್ಲ. ಸೊ ಇವಾಗ 64 ಡಿವೈಡೆಡ್ ಬೈ 3 ಇಲ್ಲೆಲ್ಲರ ಕಾಣಿಸುತ್ತೆ ನೋಡ್ರಿ ಆಪ್ಷನ್ದಾಗ. 64 ಡಿವೈಡೆಡ್ ಬೈ 3 ಅಂತ ಹೇಳಿ ಯಾವುದು ಕಾಣಿಸಂಗಿಲ್ಲ. ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಇದಕ್ಕೆ ಇಲ್ಲಿ ಏನು ಕೆಳಗಡೆ ಇರ್ತಲ್ಲ ಅದನ್ನ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಮಾಡ್ಕೊಳ್ಳೋದ್ರಿ. ಸರಿನಾ? ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಮಾಡ್ಕೊಂಡಾಗ 64ಕ್ಕೆ ರೂಟ್ 3 ಗುಣಿಸ್ರಿ. ರೂಟ್ 3 ಇಂಟು ರೂಟ್ 3 ಅಂತಂದ್ರೆ ರೂಟ್ 9 ಆಗತ್ತ. ರೂಟ್ 9 ಯಾವುದರ ವರ್ಗ ಸಂಖ್ಯೆ ಆಗತ್ತಾ? 3ರ ವರ್ಗ ಸಂಖ್ಯೆ ಆಗತ್ತೆ. ಹಾಗಾದ್ರೆ 64 ರೂಟ್ 3 ಡಿವೈಡೆಡ್ ಬೈ 3 ಸೆಂಟಿಮೀಟರ್. ಇದೇನಪ್ಪ ಅಂದ್ರೆ ಲೆಂತ್ ಆಫ್ ಅ ಸೈಡ್. ಯಾವುದರ ಅಂತಂದ್ರೆ ರೀ, ಸೊ ಹೆಕ್ಸಾಗಾನ್ ಷಡ್ಭುಜಾಕೃತಿ ಒಂದು ಬಾಹು. ಯಾವ ಆಪ್ಷನ್ ಆಗ್ತದ ನೋಡ್ರಿ? ಆಪ್ಷನ್ ಸಿ. ಸೊ ದಟ್ ಈಸ್ ಅ ರೈಟ್ ಆನ್ಸರ್. ಏರಿಯಾ ಕೇಳಿದ್ರೆ 3/2 ರೂಟ್ 3 a ಸ್ಕ್ವೇರ್ ಯೂಸ್ ಮಾಡಿದ್ರಿ. ಅದ್ರ ಬೆಲೆ ಕೊಟ್ಟಾರಿ. a ಫೈಂಡ್ ಔಟ್ ಮಾಡ್ಬೇಕ್ರಿ. a ಫೈಂಡ್ ಔಟ್ ಮಾಡ್ಬೇಕಾದ್ರೆ ಹೀಗೆ 4096 ರೂಟ್ 3 64ರ ವರ್ಗ ಸಂಖ್ಯೆ ರೀ. ರೂಟ್ 3 ಏನೈತೆ ಅದಕ್ಕೆ ಮಲ್ಟಿಪ್ಲೈ ಡಿವೈಡೆಡ್ ಬೈ ಮಾಡ್ರಿ. ರೂಟ್ 9 ಆಗುತ್ತೆ. ರೂಟ್ 9ರ ವರ್ಗ ಸಂಖ್ಯೆ 3. ಸೊ ನಮ್ಮ ಆನ್ಸರ್ ಏನಪ್ಪ ಅಂದ್ರೆ 64 ರೂಟ್ 3 ಡಿವೈಡೆಡ್ ಬೈ 3. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡೇನ್ರಿ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Second question. Rice worth Rs 43 per kg and approximate 67 per kg are mixed with a third variety in the ratio of 2:1:5.
If the mixture is worth Rs 96 kg, the price of the third variety of price per kg will be ಅಂತ ಕೇಳಿದ್ದಾರೆ. ಹಾಗಂತಂದ್ರ ಈಗ 3 ವೆರೈಟಿ ಅಕ್ಕಿಯನ್ನು ಕೊಟ್ಟಾರಿ. 3 ವೆರೈಟಿ ಅಕ್ಕಿ ಹೆಂಗೈತಪ್ಪ ಅಂತಂದ್ರೆ ಒಂದನೇದಕ್ಕೆ 43 ರೂಪಾಯಿ ಕೆ ಜಿ ಅದ ರೀ, ಎರಡನೇದ 67 ರೂಪಾಯಿ ರೀ, ಮೂರನೇದು ಕೆ ಜಿ ಕೊಟ್ಟಿಲ್ಲ. ಹೋಲ್ಸೇಲ್ ಆಗಿ ಆ 3 ಅಕ್ಕಿಗಳನ್ನು ಮಿಶ್ರಣ ಮಾಡಿದಾಗ ಆ ಮಿಶ್ರಣದ ಮೌಲ್ಯ ಎಷ್ಟೈತೆ ಅಂದ್ರೆ 96 ಐತಿ. ಹಾಗಾದ್ರೆ ಮೂರನೇ ತಳಿ ಅಕ್ಕಿ ಎಷ್ಟು ಕೆ ಜಿ ಐತಿ ಅಂತ ಕೇಳಿದಾರೆ ಅವರ. ಹಾಗೆ ಪ್ರತಿ ಕೆ ಜಿಗೆ ಎಷ್ಟು ಅಂತ ಕೇಳಿದಾರೆ ನೋಡ್ರಿ. 43 ಕೆ ಜಿ ಮತ್ತು ಸುಮಾರು 67 ರೂಪಾಯಿ ಕೆ ಜಿ ಗ್ರಾಮದ ಮೌಲ್ಯವುಳ್ಳ ಅಕ್ಕಿಯನ್ನು ಮೂರನೇ ವಿಧದೊಂದಿಗೆ 2:1:5 ಅನುಪಾತದಲ್ಲಿ ಬೆರೆಸಲಾಗುತ್ತದೆ. ಮಿಶ್ರಣವನ್ನು 96 ಪ್ರತಿ ಕೆ ಜಿ ಮೌಲ್ಯದಾಗಿದ್ದರೆ ಮೂರನೇ ವಿಧದ ಅಕ್ಕಿಯ ಬೆಲೆ ಪ್ರತಿ ಕೆ ಜಿಗೆ ಅಂತ ಕೇಳಿದಾರೆ. ಹಂಗಂತಂದ್ರೆ ಒಂದನೇ ವಿಧಕ್ಕೆ 43 ರೀ, ಎರಡನೇದಕ್ಕೆ 67 ರೀ, ಮೂರನೇದು ಗೊತ್ತಿಲ್ಲ. ಸೊ 3 ಮಿಶ್ರಣ ಮಾಡಿ ಪ್ರತಿ ಕೆ ಜಿಗೆ 96 ರೂಪಾಯಿಗೆ ಮಾರತ್ತೀವಿ. ಹಾಗಾದ್ರೆ ಹೇಗೆ ಬಿಡಿಸೋದಪ್ಪ ಅಂತಂದ್ರೆ ಈಗ ನೋಡ್ರಿ, ಒಂದನೇದ 43 ರೂಪಾಯಿ ಕೆ ಜಿ ಐತಿ, ಅನುಪಾತ ಎಷ್ಟೈತ್ರಿ 2 ಐತ್ರಿ. ಹಾಗಾದ್ರೆ ಅಕ್ಕಿ ತಳಿ ಎಕ್ಸ್ ಅಂತೇಳಿ ತಗೊಳನ್ರಿ. 43ದ 2 ಅನುಪಾತ ಇಂಟು ಎಕ್ಸ್ ಪ್ಲಸ್ ನೆಕ್ಸ್ಟ್ 67ದ ಎಷ್ಟು ಅನುಪಾತ ಅದ ರೀ 1 ಅನುಪಾತ. 67ದ ಎಷ್ಟು ಅನುಪಾತ ರೀ 1 ಅನುಪಾತ. ಸೊ ಎಕ್ಸ್ ಅಕ್ಕಿ ಪ್ಲಸ್ ಮೂರನೇ ತಳಿ ಮಿಶ್ರಣ ನಮಗೆ ಗೊತ್ತಿಲ್ಲ ಅದ್ರ ಬೆಲೆ ಎಮ್ ಅಂತ ಹೇಳಿ ತಗೋರಿ. ಸೊ ಅದ್ರ ರೇಷಿಯೋ ಏನೈತೆ ಅಂದ್ರೆ 5 ಅದ ರೀ. ಅಕ್ಕಿ ಏನೈತೆ ಅಂದ್ರೆ ರೀ ಎಕ್ಸ್ ಮಿಕ್ಸರ್ ಬೆಲೆ. ಹೋಲ್ಸೇಲ್ ಆಗಿ ಈ 3 ಮಿಶ್ರಣ ಮಾಡಿದಾಗ ಮಿಶ್ರಣ ಪ್ರತಿ ಕೆ ಜಿಗೆ ಎಷ್ಟೈತ್ರಿ 96 ರೂಪಾಯಿ ಐತಿ. ಹಾಗಾದ್ರೆ 96 ರೂಪಾಯಿ ಕೆ ಜಿ ಇರುವ ಅನುಪಾತವನ್ನು ಎಲ್ಲಿ ಅನುಪಾತ ನೋಡ್ರಿ 2:1:5 2 + 1 + 5 ಅಡಿಷನ್ ಮಾಡಿದ್ರೆ ಮಿಶ್ರಣ ಎಷ್ಟು ಅನುಪಾತದಾಗ ಐತ್ರಿ 8 ಅನುಪಾತದಾಗ ಐತ್ರಿ. ಸೊ ಅವು ಎಷ್ಟಪ್ಪ ಅಂದ್ರೆ ಎಕ್ಸ್ ರೀ. ಸೊ ಇವಾಗ ನಾವು ಮಲ್ಟಿಪ್ಲೈ ಮಾಡ್ತೀವಿ ನೋಡ್ರಿ. 43 ಎರಡ್ಲೆ 43 ಎರಡ್ಲೆ ಏನಪ್ಪ ಅಂದ್ರೆ 86 ಎಕ್ಸ್ ಪ್ಲಸ್ 67 ಒಂದ್ಲೆ 67 ಎಕ್ಸ್. ಇಲ್ಲಿ 5mx ಈಸ್ ಈಕ್ವಲ್ ಟು 96 ಎಂಟ್ಲೆ ರೀ. 96 ಎಂಟ್ಲೆ 8 48. ಸೊ 8 9 72, 4 ಸೇರಿಸಿದ್ರೆ 76. 768 768 ಹೇಗೆ 40 ಅಂದ್ರೆ ಎಕ್ಸ್ ಆಕೈತ್ರಿ. 768 ಎಕ್ಸ್ 768 ಎಕ್ಸ್ ರೀ. ಹಾಗಾತಂದ್ರೆ ನಮ್ಗೆ ಯಾವ ಬೆಲೆ ಬೇಕಾಯ್ತು ಅಂದ್ರೆ ಮಿಶ್ರಣ ಸೇರಿಸಿದ ಮೂರನೇ ತಳಿ ರೀ. 86 ಎಕ್ಸ್ 67 ಎಕ್ಸ್ 86 ಎಕ್ಸ್ ಮತ್ತು 67 ಎಕ್ಸ್ ಕೂಡಿಸಿದ್ರೆ ನೋಡ್ರಿ 153 ಎಕ್ಸ್ ಆಗುತ್ತೆ ಪ್ಲಸ್ 5mx ಈಸ್ ಈಕ್ವಲ್ ಟು 768 ಎಕ್ಸ್. ಈಗ 153 ಎಕ್ಸನ್ನು ಆ ಕಡೆ ಕರ್ಕೊಂಡು ಹೋಗ್ತೇನೆ ರೀ. 768 ಎಕ್ಸ್ ಪ್ಲಸ್ 153 ಆ ಕಡೆ ಕಳಿಸ್ರೆ ಏನಾಗ್ತೈತೆ ಅಂದ್ರೆ ರೀ ಮೈನಸ್ 153 ಎಕ್ಸ್ ಆಗ್ತದೆ ರೀ. 768ರಾಗ ಎಷ್ಟು ಮೈನಸ್ ಮಾಡ್ರಪ್ಪ ಅಂದ್ರೆ 153 ಮೈನಸ್ ಮಾಡ್ರಿ. 8ರಾಗ 3 ತೆಗೆದ್ರೆ 5 ರೀ. ಸೊ 6ರಾಗ 5 ತೆಗೆದ್ರೆ 1 ರೀ. 7ರಾಗ 1 ತೆಗೆದ್ರೆ 6. 615 ಎಕ್ಸ್ ಉಳಿತೈತ್ರಿ. 615 ಎಕ್ಸ್ ಉಳಿತದ ರೀ. ಎಕ್ಸ್ ರೀ 5mx ಅಂತಾರ್ರಿ. ಎರಡು ಕಡೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಹೊಡ್ಕೋರಿ. ಈಗ 5mಗೆ 615 ಅಂದ್ರೆ 1mಗೆ ಎಷ್ಟು ಬೆಲೆ ಅಂತ ಕೇಳಿದ್ರೆ ಮಿಶ್ರಣಕ್ಕೆ ಅಂದ್ರೆ ಮೂರನೇ ತಳಿಯ ಅನುಪಾತ 615 / 5. 5 ಒಂದ್ಲೆ ರೀ 5 ಒಂದ್ಲೆ 5 ರೀ. 5 ಎರಡ್ಲೆ 10 ರೀ. 1 ಉಳಿತು. 5 3ಲೆ 15 ರೀ. ಹಾಗಾದ್ರೆ ಮಿಶ್ರಣದ ಬೆಲೆ ಎಷ್ಟಾಯ್ತಪ್ಪ ಅಂತಂದ್ರೆ 123 ಐತ್ರಿ. ಹಾಗಾದ್ರೆ 123 ಯಾವ ಆಪ್ಷನ್ದಾಗದ ನೋಡ್ರಿ. ಸೊ ದಟ್ ಈಸ್ ಅ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಎಷ್ಟದ ರೀ 123 ಅದ ರೀ. ಸೊ ಇದು ಮಿಕ್ಸರ್ ಅಂಡ್ ಅಲಿಗೇಷನ್ ಒಳಗೆ ಬರುತ್ತಾ.
ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ನೋಡ್ರಿ ಮೂರನೇ ಪ್ರಶ್ನೆ. 3 numbers are in the ratio of 6:7:3 and their LCM is 3664. Their HCF is 3 ಸಂಖ್ಯೆಗಳು 6:7:3 ಅನುಪಾತದಲ್ಲಿವೆ ಮತ್ತು ಅವುಗಳ ಲಸ 3654 ಆಗಿದೆ. ಅವುಗಳ ಮಸ ಎಷ್ಟು ಅಂತ ಹೇಳಿದಾರೆ. ಸಂಖ್ಯೆಗಳ ಅನುಪಾತ ಕೊಟ್ಟಾರೆ. ಹೆಂಗೆ ಕೊಟ್ಟಾರಪ್ಪ ಅಂತಂದ್ರೆ ಸಂಖ್ಯೆಗಳು ಹೆಂಗದಾವ್ರಿ 6, 7, 3 ಅನುಪಾತದಾಗ. ಸೊ ಅವುಗಳ ಲಸ ಏನು ಕೊಟ್ಟಾರಪ್ಪ ಅಂದ್ರೆ 364 ಕೊಟ್ಟಾರೆ. ಸೊ 364 ಕೊಟ್ಟಾರೆ, ಸಾರಿ 3654 ಲಸ ಕೊಟ್ಟಾರೆ. ಹಾಗಾದ್ರೆ ಮೋಸ ಎಷ್ಟು ಅಂದಾರೆ? ಹಾಗಾದ್ರೆ ಮೋಸ ಕಂಡಿಡ್ಬೇಕಾರ ಸಂಖ್ಯೆಗಳ ಯಾವ ಅನುಪಾತದಾಗ ಅದಾವ ನೋಡ್ರಿ. ಒಂದನೇದ 6x 7x 3x ಅಂತ ತಗೋಬೇಕ್ರಿ. 6x 7x 3x 6x 7x 3x ದ ಲಸ ಏನಾಗತ್ತಪ್ಪ ಅಂತಂದ್ರ ನೋಡ್ರಿ, ಫಸ್ಟ್ ಲಸ ತೆಗಿದ್ರಿ. ಲಸ ಅಂದ್ರೆ ಎಲ್ಲತ್ರ ಕಾಮನ್ ಅದ, ಎಕ್ಸ್ ಒಂದು ಬರುತ್ತ್ರಿ, 3 ಮಗೆ ಗಾರ ಅದ ರೀ, ಅದಕ್ಕಾಗಿ 6 42x. ಹಾಗಾದ್ರೆ ಲಸ 42x ರೀ. ಅವ್ರು ಕೊಟ್ಟಾರಿ ನಮ್ಗೆ 42x ಅದ ಮೌಲ್ಯ ಎಷ್ಟು ಅಂತ ಕೊಟ್ಟಾರ ಅಂದ್ರೆ 3654 ಕೊಟ್ಟಾರಿ. ಹಾಗಾದ್ರೆ 42x 3654 ಅಂದ್ರೆ 1x ರೀ. ಹಂಗಂತಂದ್ರೆ 6x 7x 3x ಒಳಗ ಮಸ ಏನಾಗತ್ತ? 6 7 3 ಯಾವ್ದೋ ಒಂದು ಮಗ್ಗಿಲೆ ಬಾ ಹೋಗಿಲ್ರಿ. ಯಾವ ಮಗ್ಗಿಲೇನು ಬಾ ಹೋಗಿಲ್ಲ ಅಂದ್ರೆ ಅದ್ರ ಮಸ ಏನಾಗಿರ್ತೈತಪ್ಪ ಅಂದ್ರೆ 3 ಒಳಗೆ ಕಾಮನ್ ಇರೋದು ಯಾವ್ದ್ರಿ? ಎಕ್ಸ್. ಅವುಗಳ ಮಸ ಏನಾಗಿರ್ತೈತ? ಎಕ್ಸ್ ಆಗಿರ್ತೈತಿ. ಹಾಗಂತಂದ್ರೆ ನಾವು ಎಕ್ಸ್ ಬೆಲೆ ಕಂಡು 42x 3654 ಆಗೈತಿ. ಹಂಗಾದ್ರೆ 1x ಎಷ್ಟ? 3654 ಡಿವೈಡೆಡ್ ಬೈ 42 ರೀ. ಸೊ 42 3654 ಯಾವ ಮಗ್ಯಾಗ ಕಾಣಿಸ್ತಾವ ಅಂತಂದ್ರ 6ರಲ್ಲೇ ಹೋಗ್ತೈತೆ ನೋಡೋಣ ರೀ. 6 7 42 ರೀ. ನೆಕ್ಸ್ಟ್ 6 6 36 ರೀ, 5 ಬಂತು. ಸೊ ಹತ್ತಂಗಿಲ್ಲ. 6 9 54 ರೀ. 609 ಡಿವೈಡೆಡ್ ಬೈ 7 ರೀ. 609 ಡಿವೈಡೆಡ್ ಬೈ 7 ರೀ. ಸೊ 7ರಲ್ಲೇ ಭಾಗ್ಸೋಣ್ರಿ. 7 1 7 ರೀ. 7 8 56 ರೀ. 56 ಅಂತಂದ್ರೆ 60ರಾಗ 56 ತಗದ್ 4 ಉಳಿತ್ರಿ, 9 ಐತಿ. 7 7 49. ಹಾಗಾದ್ರೆ ಅವುಗಳ ಮಾಸ ಎಷ್ಟಾಯ್ತಪ್ಪ ಅಂತಂದ್ರೆ 87 ರೀ. ಹಾಗಾದ್ರೆ 87 ಆಪ್ಷನ್ ಯಾವ್ದಾಯ್ತು ನೋಡ್ರಿ? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 87. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. Find the simple interest on Rs 3000 as a borrowed at a 7% per year at the rate of interest for 5 years. 5 ವರ್ಷಗಳವರೆಗೆ ವರ್ಷಕ್ಕೆ 7% ಬಡ್ಡಿ ದರದಲ್ಲಿ ಸಾಲ ಪಡೆದ ಮೊತ್ತವಾಗಿ 3000 ಮೇಲೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಹಂಗಂತಂದ್ರ ನಾವೇನ್ ಮಾಡಿವಪ್ಪ ಅಂದ್ರೆ 3000 ರೂಪಾಯಿ ಸಾಲ ತಗೊಳತ್ತೀವಿ. ಎಷ್ಟು ಪರ್ಸೆಂಟ್ ಬಡ್ಡಿಲೇ ತಗೋತೀವಪ್ಪ ಅಂತಂದ್ರೆ ನಾವು 7% ಬಡ್ಡಿಲೇ ತಗೊಳತ್ತೀವಿ. ಎಷ್ಟು ವರ್ಷಕ್ಕೆ ತಗೋತೀವ್ರಿ? 5 ವರ್ಷಕ್ಕೆ ತಗೊಳತ್ತೀವಿ. 5 ವರ್ಷಕ್ಕೆ 100ಕ್ಕೆ ಹೆಂಗಪ್ಪ ಅಂದ್ರೆ 7 ರೂಪಾಯಿ ಬಡ್ಡಿ ಕಟ್ಬೇಕು. ಹಾಗಂದ್ರೆ ನಾವು ಸಾಲ ತಗೊಂಡಿದ್ದೆ ಎಷ್ಟೈತಿ? 3000 ಐತಿ. ಹಾಗಾದ್ರೆ ನಮ್ಗೆ ಸರಳ ಬಡ್ಡಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕಾಮನ್ ಆಗಿ ಫಾರ್ಮುಲಾ ಗೊತ್ತಿರ್ತೈತ್ರಿ. I = PTR/100 ರೀ. ಸೊ ಪ್ರಿನ್ಸಿಪಲ್ ಟೈಮ್ ರೇಟ್ ರೀ. ವಾರ್ಷಿಕವಾಗಿ ಅಂದಾರ ಪ್ರಿನ್ಸಿಪಲ್ ಎಷ್ಟೈತ್ರಿ? ನಮ್ದ 3000 ಅದ ರೀ. ಟೈಮ್ ಎಷ್ಟು ವರ್ಷ ಹೇಳ್ಯಾರಿ? 5 ವರ್ಷ ಹೇಳ್ಯಾರಿ. ಮತ್ತು ರೇಟ್ ಎಷ್ಟು ಪರ್ಸೆಂಟ್ ಅದ ನೋಡ್ರಿ? 7% ಅದ ರೀ. ಡಿವೈಡೆಡ್ ಬೈ 100 ರೀ. ಮ್ಯಾಲಿನೂ 2 0 ಕೆಳಗಿನೂ 2 0 ಕ್ಯಾನ್ಸಲ್ ರೀ. ಸೊ ನೀವು 5 7 35 35 3ಲೆ ಗುಣಿಸಿರೋ ಅಥವಾ 3 5 15 3 5 15 15 7 ಅಂತೀವಿ. 15 7 ಎಷ್ಟಪ್ಪ ಅಂತಂದ್ರೆ 105 ರೀ. 1 0 ಐತಿ 1050. ಹಾಗಾದ್ರೆ ಬಡ್ಡಿ ಎಷ್ಟು ಕಟ್ಬೇಕಪ್ಪ ಅಂದ್ರೆ 1050 ರೂಪಾಯಿ ಕಟ್ಬೇಕ್ರಿ. ಬರೀ ಬಡ್ಡಿ ಅಷ್ಟೇ ಕೇಳ್ಯಾರಿ. ಒಂದು ವೇಳೆ ಅಮೌಂಟ್ ಕೇಳಿದ್ರಪ್ಪ ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅಂತೀವ್ರಿ. ಹಂಗಂದ್ರೆ 3000ಕ್ಕೆ ಎಷ್ಟು ರೂಪಾಯಿ ಬಡ್ಡಿ ಕಟ್ಬೇಕಾಗೈತಿ? 1050 ರೂಪಾಯಿ ರೀ. ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟಾಯ್ತು ಅಂದ್ರೆ 4050 ರೂಪಾಯಿ ಅಮೌಂಟ್ ಕೇಳಿದ್ರೆ. ಹಾಗಾದ್ರೆ ನಮ್ಮ ಉತ್ತರ ಏನೈತಪ್ಪ ಅಂದ್ರೆ 1050 ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ.
ನೋಡ್ರಿ 20 identical solid hemisphere of radius 3 centimeter all melted to form a large solid hemisphere. What is the radius of the largest hemisphere formed if 20% of the solid is wasted during the process? 3 ಸೆಂಟಿಮೀಟರ್ ತ್ರಿಜ್ಯದ 20 ಒಂದೇ ರೀತಿಯ ಘನ ಅರ್ಧಗೋಳಗಳನ್ನು ಕರಗಿಸಿ ದೊಡ್ಡ ಘನ ಅರ್ಧಗೋಳವನ್ನು ರೂಪಿಸಲಾಗುತ್ತದೆ. ಪ್ರಕ್ರಿಯೆಯ ಸಮಯದಲ್ಲಿ 20% ಘನವು ವ್ಯರ್ಥವಾದರೆ ರೂಪುಗೊಂಡ ಅತಿ ದೊಡ್ಡ ಅರ್ಧಗೋಳದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ಗಳಲ್ಲಿ ಕೇಳತ್ತಾರೆ. ಹಾಗಾದಂದ್ರೆ ನಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ 20% ವೇಸ್ಟೇಜ್ ಆಗೈತೆ ರೀ. 20% ವೇಸ್ಟೇಜ್ ಆಗೈತೆ ಅಂದ್ರೆ ಇನ್ನು 100ಕ್ಕೆ 20% ವೇಸ್ಟ್ ಮಾಡ್ಕೊಂಡಿವ್ರಿ. 100ಕ್ಕೆ 20% ವೇಸ್ಟ್ ಮಾಡ್ಕೊಂಡಿರಿ. 8% ಉಳ್ಕೋತ್ರಿ, 80% ಉಳ್ಕೊಂಡ್ರಿ. ಸೊ 80% ಉಳ್ಕೊಂಡೈತಪ್ಪ ಅಂತಂದ್ರೆ ಈಗ ಹೆಮಿಸ್ಪಿಯರ್, ಸೊ ಸಾಲಿಡ್ ಹೆಮಿಸ್ಪಿಯರ್ ಅಂತಾರ್ರಿ. ಹೆಮಿಸ್ಪಿಯರ್ ಅಂದ್ರೆ ಅರ್ಧಗೋಳ ಅಂತ ಕರೀತಾರೆ. ಅರ್ಧಗೋಳ ಅಂತಂದ್ರೆ ನೋಡ್ರಿ, ಅರ್ಧಗೋಳ ಅಂತಂದ್ರೆ ಬೌಲ್ ಇದ್ದಂಗ್ರಿ. ಅದರದ ಏರಿಯಾ ಹೆಂಗಿರ್ತಪ್ಪ ಅಂತಂದ್ರೆ ನಮ್ಮ ಏರಿಯಾ 2/3 ಪೈ ಆರ್ ಕ್ಯೂಬ್. ಸೊ 2/3 ಪೈ ಆರ್ ಕ್ಯೂಬ್ ಏನಪ್ಪ 20 ಐಡೆಂಟಿಕಲ್ ಅಂದಾರ. 20 ಕೇಳ್ಯಾರ. 20 ಈಗ ರೇಡಿಯಸ್ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ 3 ಸೆಂಟಿಮೀಟರ್ ಇರ್ಬೇಕ್ರಿ. ಅರ್ಧಗೋಳನ ಕರಗಿಸಿ ದೊಡ್ಡ ಘನಾಕೃತಿ ಮಾಡಿದಾಗ ಅಂತಾರ. ನೋಡ್ರಿ, ಇದನ್ನು ಕರಗಿಸಿ ದೊಡ್ಡದ ಸಣ್ಣ ಮಾಡುದ್ರಿ. ಫಸ್ಟ್ ಏನು ಮಾಡಿದಾರಪ್ಪ ಅಂತಂದ್ರೆ 80% ರೀ, 80% ರೀ. ಯಾಕಂದ್ರೆ 20% ವೇಸ್ಟ್ ಆಗೈತಿ. ಎಷ್ಟ್ರದ್ದು ಅಂತಪ್ಪ ಅಂತಂದ್ರೆ 20 ರೀ. ಹಂಗಂತಂದ್ರೆ 2/3 ರೀ ಪೈ ಆರ್ ಕ್ಯೂಬ್ ರೀ. ಸೊ ಇದನ್ನು ಕರಗಿಸಿ ಇದರದ ವೃತ್ತದ ತ್ರಿಜ್ಯಗಳನ್ನು ಏನು ಮಾಡಪ್ಪ ಅಂದ್ರೆ 3 ಮಾಡಿದಾರ್ರಿ. ದೊಡ್ಡದ ವೃತ್ತದ 2/3 ಪೈ ಆರ್ ಅಂದ್ರೆ ಎಷ್ಟಪ್ಪ ಅಂದ್ರೆ 3 ಪಟ್ಟು ಮಾಡಿದಾರ್ರಿ, 3ರಷ್ಟು. ಇವಾಗ 80% ಮತ್ತು 2 0 ತೆಗೆದ್ರೆ ನಡೆಯುತ್ತಾ, ಅಥವಾ 80/100 ಇಂಟು 20 ಇಂಟು 2/3 ಪೈ ಆರ್ ಕ್ಯೂಬ ಈಸ್ ಈಕ್ವಲ್ ಟು 2/3 ಪೈ. ಇಲ್ಲೇನಪ್ಪ ಅಂದ್ರೆ 27 ಆರ್ ಕ್ಯೂಬ್ ಆಗ್ತದ ರೀ. ನೋಡ್ರಿ, 0 0 0 0 ರೀ. ಇಲ್ಲಿ 2/3, ಇಲ್ಲಿ 2/3, ಇಲ್ಲಿ ಪೈಯ ಮತ್ತು ಇಲ್ಲಿ ಪೈಯ. ಸೊ ಇಲ್ಲಿ 27 ಅದ ರೀ, ಇಲ್ಲಿ 8 16 ಅದ ರೀ. ಸೊ ಈ ಆರ್ ಕ್ಯೂಬ್ ಅಂತಂದ್ರೆ 16 ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 27 ಆರ್ ಕ್ಯೂಬ್ ಐತ್ರಿ. ಸೊ 27 ಅಂದ್ರೆ 3 ಆಗ್ತದ ರೀ. 16 ಯಾವುದ್ರದ್ದು ಆಗಂಗಿಲ್ಲ. ಅವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ 16 ಅಂದ್ರೆ 8 2 ಮಾಡ್ಬೇಕ್ರಿ. ಇದಂತೂ 3 ಆಗ್ತದ ರೀ. ಹಾಗಂತಂದ್ರೆ ಸೊ ನಮ್ದು ಏನಾಗ್ತೈತಪ್ಪ ಅಂತಂದ್ರೆ 8 2 ಗುಣಿಸು 3 ರೂಟ್ 2 2 3 6 ರೂಟ್ 2. ಸೊ ಇನ್ನೊಂದು ತ್ರಿಜ್ಯದ ಬೆಲೆ ಏನಾಗ್ತೈತಪ್ಪ ಅಂದ್ರೆ 6 ರೂಟ್ 2 ಆಗ್ತದ ರೀ. 6 ರೂಟ್ 2 ಯಾವ ರೀತಿ ತಗೋಬೇಕಪ್ಪ ಅಂತಂದ್ರೆ ರೀ, ಸೊ ಇದರ ಬೆಲೆಯನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಇದನ್ನು ಕರಗಿಸಿ ಅಂದಾರ, ಡಿವಿಷನ್ ಆಕೈತೆ. ಡಿವಿಷನ್ ಆದಾಗ ರೆಸಿಪ್ರೋಕಲ್ ಆಗಿ ಕೆಳಗಿನ ಮೇಲಿಂದ ಕೆಳಗೆ ಆಗ್ತದೆ ರೀ. ಏರಿಯಾ ಅಂತಂದ್ರೆ ಇದು ನೆನಪಿರ 2/3 ಪೈ ಆರ್ ಕ್ಯೂಬ್ ರೀ. ಸೊ ಇದೇನಪ್ಪ ಅಂತಂದ್ರೆ ಹೆಮಿಸ್ಪಿಯರ್ದ ಎಷ್ಟು ರೇಡಿಯಸ್ ಆಗ್ತದೆ ಅಂತ ಕೇಳಿದಾರೆ ರೀ, 6 ರೂಟ್ 2 ರೀ. ಸರಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಇಲ್ಲೊಂದು ಪೈ ಚಾರ್ಟ್ ಕೊಟ್ಟಾರ್ರಿ, ಸ್ತಂಭಾಕೃತಿ. The following bar graph shows the production of cement in 1000 tons by 4 companies X, Y, Z and W during the period of 2018 to 20. Study the bar graph carefully and answer the questions. Which company has the maximum average production over the course of 3 years? ಕೆಳಗಿನ ಬಾರ್ ಗ್ರಾಫ್ 2018 ಮತ್ತು 2020 ಅವಧಿಯಲ್ಲಿ XYZ ಮತ್ತು W ಎಂಬ 4 ಕಂಪನಿಗಳಿಂದ ಸಿಮೆಂಟ್ ಉತ್ಪಾದನೆಯನ್ನು 10,000 ಟನ್ಗಳಲ್ಲಿ ತೋರಿಸುತ್ತದೆ. ಬಾರ್ ಗ್ರಾಫ್ ಅನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. 3 ವರ್ಷಗಳ ಅವಧಿಯಲ್ಲಿ ಯಾವ ಕಂಪನಿ ಗರಿಷ್ಠ ಸರಾಸರಿ ಉತ್ಪಾದನೆಯನ್ನು ಹೊಂದಿದೆ? ಹಂಗಂದ್ರೆ ಗರಿಷ್ಠ ಸರಾಸರಿ ಉತ್ಪನ್ನ ಅಂದ್ರೆ ಈಗ ಕೊಟ್ಟಿದ್ದು ಯಾವಪ್ಪ ಅಂದ್ರೆ 4 ಕಂಪನಿಗಳನ್ನು ಕೊಟ್ಟಿದ್ದಾರೆ. ಅವ್ರು ಏನಪ್ಪ ಅಂತಂದ್ರೆ XYZ W ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಂಬಲೈಸ್ ಮಾಡಿದ್ದಾರೆ ನೋಡ್ರಿ, ಎಕ್ಸ್ ರೀ. ಸೊ ಇದು ಎಕ್ಸ್ ಇರುತ್ತಾ, ಇದು ವಾಯ್ ಇರುತ್ತಾ, ಇದು ಜೆಡ್ ಇರುತ್ತಾ,
ಇದು ಡಬ್ಲ್ಯೂ ಇರುತ್ತೆ. ಓವರಾಲ್ ಹಂಗೆ ಶೇಡೆಡ್ ಮಾಡಿದ್ರೆ ನಿಮ್ಗೆ ಪೂರ್ತಿ ಕ್ಲಿಯರಾಗಿ ಅನಿಸುತ್ತದ ಇಲ್ಲ ಗೊತ್ತಿಲ್ಲ. ನೋಡೋಣ ಆವ್ರೇಜ್ ಆಫ್. ಸೊ 4 ಕಂಪನಿದ ಸರಾಸರಿ ಕಂಡುಹಿಡಿ ಅಂದರೆ ಸರಾಸರಿ 1000 ಟನ್ಗಳಲ್ಲೈತಿ, ಯಾವುದ್ರದ್ದು ಮ್ಯಾಕ್ಸಿಮಮ್ ಐತಿ ಅಂತ ಕೇಳ್ತಾರೆ. ಹಾಗಂತಂದ್ರೆ ಸೊ ಫಸ್ಟ್ ನಾನು ಎಕ್ಸ್ ತೊಗೊಳತ್ತೇನೆ ರೀ. ಎಕ್ಸ್ ತೊಗೊಳತ್ತೇನೆ ರೀ, ನೋಡ್ರಿ ಎಕ್ಸ್ ಕಂಪನಿ ಓನ್ಲಿ ಎಕ್ಸ್ 5.2 2018 ಪ್ಲಸ್ 2019 8 ಪ್ಲಸ್ 2020 8.1 ಡಿವೈಡೆಡ್ ಬೈ ಆವ್ರೇಜ್ ಕೇಳ್ಯಾರಿ ಅವ್ರು. ಎಷ್ಟು ವರ್ಷ ರೀ? 3 ವರ್ಷ. ಆವ್ರೇಜ್ ಅಂದ್ರೆ 3 ಸಮ್ ಡಿವೈಡೆಡ್ ಬೈ ನಂಬರ್. ಹಾಗಂತಂದ್ರೆ ಇನ್ನು ಟನ್ಗಳಲ್ಲಿ ಹೇಳ್ಯಾರ, ಟನ್ಗಳಲ್ಲಿ ನೆಕ್ಸ್ಟ್ ಹೇಳ್ತೇನೆ ನಾ. 5.2 ಪ್ಲಸ್ 8 8.1 8 ಕೂಡಿಸಿದ್ರೆ 16 ರೀ. 16ಕ್ಕೆ 5 ಕೂಡಿಸಿರಿ, 16ಕ್ಕೆ 5 ಸೇರಿಸಿರ 21 ರೀ. 2 ಮತ್ತು 1 ಅಂದ್ರೆ 3 5 ರೀ. 21.3 ಡಿವೈಡೆಡ್ ಬೈ 3 ಅಂದ್ರೆ ಸೊ 3 7 ರೀ, 3 1 ರೀ, 7.1 ಆಕೈತೆ ರೀ. 10 ಏನಂದಾರ 10,000ಗಳಲ್ಲಿ ಅಂತ ಹೇಳಿದಾರ. 10,000ಗಳಲ್ಲಿ ಅಂತಂದ್ರೆ 1000, 10,000ಗಳಲ್ಲಿ. 7.1ಗೆ 10,000 ಮಲ್ಟಿಪ್ಲೈ ಮಾಡಿದ್ರೆ 1.5 ರೀ, 1 0 ಕಳಿಸ್ಬಿಡ್ರಿ. ಹಾಗಾದ್ರೆ ಸೊ ಆವ್ರೇಜ್ ಪ್ರೊಡಕ್ಷನ್ ಏನಾಯ್ತಪ್ಪ ಅಂದ್ರೆ ಎಕ್ಸ್ದ 70,000 ಐತ್ರಿ. ನೆಕ್ಸ್ಟ್ ವೈ ಪ್ರೊಡಕ್ಷನ್ ನೋಡ್ರಿ. ವೈ ಎರಡನೇದ್ರಿ 6.5 ಪ್ಲಸ್ 6.6 ಪ್ಲಸ್ ಮೂರನೇದು ಏನದ ರೀ 7.5. 3 ವರ್ಷ 3ಲೇ ಬಾಗ್ಸದ್ರಿ. ಇವಾಗ 6 6 12 12ಕ್ಕೆ 7 ಸೇರಿಸಿದ್ರೆ 12ಕ್ಕೆ 7 ಸೇರಿಸಿದ್ರೆ 19 ಆಕೈತ್ರಿ. 5 5 10 10 ಮತ್ತು 1 6 ಸೇರಿಸಿದ್ರೆ 16 ಐತ್ರಿ. 16 ಅಂದ್ರೆ 6. ಸೊ ಇದೇನಾಕೈತಪ್ಪ ಅಂದ್ರೆ 20.6 ಆಗ್ತದ್ರಿ. 20.6 ನೋಡ್ರಿ 6.6 6.5 ಎಲ್ಲ ಅಡಿಷನ್ ಮಾಡಿ ತೋರಿಸ್ನು. 6.6 6.5 7.5 5 5 5 10 6 ಸೇರಿಸಿದ್ರ 16 7 7 16 6 12 12ಕ್ಕೆ 8 ಸೇರಿಸಿ 20 ಸಾರಿ 20.6 ಸರಿ ಅದ ರೀ. 20.6 ಡಿವೈಡೆಡ್ ಬೈ 3 ರೀ. 3ಲೇ 20.6ಗೆ ಡಿವಿಷನ್ ಮಾಡ್ಬೇಕ್ರಿ. ಹಂಗಂದ್ರೆ 20.6ಕ್ಕೆ 3ಲೇ ಬಾಗಿಸ್ಬೇಕಂದ್ರೆ ನೋಡ್ರಿ ಪಾಯಿಂಟ್ ಅನ್ಕ ಬಿಡ್ರಿ. 3 6ಲೇ 18 ರೀ. 20ರಾಗ 18 ತೆಗದ್ರೆ 2 ರೀ. ಸೊ ಪಾಯಿಂಟ್ ಕೊಟ್ಟ ಮುಂದಿನ ಸಂಖ್ಯೆ ಜಗ್ತೀವ್ರಿ. 3 7 20 3 8 24 ರೀ. ಮತ್ತು 2 ಓದೈತ್ರಿ 6.8 ಅಂತಂದ್ರೆ 6.8 ಇಂಟು 10,000 ಮೀನ್ಸ್ 68,000 ಆಕೈತ್ರಿ ಅವರೇಜ್ ಇದು ವಾಯ್ದ. ನೆಕ್ಸ್ಟ್ ಇನ್ನು ಇಲ್ಲಿ ಜಡ್ಡದ್ ಬಿಡಿಸ್ತೇನೆ ನೋಡ್ರಿ. ಜಡ್ಡ ಮೂರನೇದು ಅದ ರೀ 7 ರೀ ಪ್ಲಸ್ 7.2 ರೀ ಪ್ಲಸ್ 6.2 ಡಿವೈಡೆಡ್ ಬೈ 3 ರೀ. 7 7 14 14ಕ್ಕೆ 6 ಸೇರಿಸ 20 20.4 ಡಿವೈಡೆಡ್ ಬೈ 3 ಅಂತಂದ್ರೆ 20.4 ಮೂರಲೇ ಡಿವಿಷನ್ ಮಾಡಿದಪ್ಪ ಅಂದ್ರೆ 20.4ಕ್ಕೆ 3ಲೇ ಮಾಡಿದ್ರೆ 3 6ಲೇ 18.3 8 ದಿಸ್ ಈಸ್ ಆಲ್ಸೋ 6.8 ಇಂಟು 10,000 that is equal to approximate 68,000 average. And the next and last one comes to W ನೋಡೋಣ್ರಿ 6.8 plus 6.9 plus 7 ಅಂದಾರ್ರಿ. ಸೊ ಇವಾಗ 6 6ಲೇ 12 12ಕ್ಕೆ 7 ಸೇರಿಸಿದ್ರೆ 12ಕ್ಕೆ 7 ಸೇರಿಸಿದ್ರೆ 19 ಆಗ್ತದ ರೀ. 8 7 ಅಂತಂದ್ರೆ 7ಕ್ಕೆ 8 ಸೇರಿಸಿದ್ರೆ 17 ಆಗ್ತದ ರೀ. ದಿಸ್ ಈಸ್ 20.7 ಡಿವೈಡೆಡ್ ಬೈ 3 ರೀ. ಮೂರಲೇ ಬಾಕ್ಸನ್ ರೀ. 3 6ಲೇ 18.39 27
ಇಂಟು 10,000. ಸೊ ಇದೆಷ್ಟಾಯ್ತಪ್ಪ ಅಂದ್ರೆ ಆವ್ರೇಜ 69,000 ಐತ್ರಿ. ಇದು 69,000 ಡಬ್ಲ್ಯೂದ್ರಿ, ಇದು 68,000, ಇದು ಅಂದಾಜು 68,000 ಐತ್ರಿ. ಹಂಗಂದ್ರೆ ಎಕ್ಸ್ದ ಏನೈತಪ್ಪ ಅಂದ್ರೆ 70,000 ಐತ್ರಿ. ಹಾಗಾದ್ರೆ ಯಾವ ಕಂಪನಿ ಗರಿಷ್ಠ ಉತ್ಪಾದನೆ ಹೊಂದಿದೆ ಅಂತಂದ್ರೆ ಎಕ್ಸ್ ಕಂಪನಿ. ಹಾಗಾದ್ರೆ ಎಕ್ಸ್ ಕಂಪನಿ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಬಿ, ದಟ್ ಈಸ್ ಎಕ್ಸ್. ಅವರೇಜ್ ಅಂದ್ರೆ ಏನು ಮಾಡಿದ್ರಿ, ಸಮ್ ಡಿವೈಡೆಡ್ ಬೈ ನಂಬರ್ ಮಾಡಬೇಕು. ನಾನು ಡೈರೆಕ್ಟಾಗಿ ಏನು ಮಾಡಿದಪ್ಪ, ಅವ್ರು ಕೊಟ್ಟಿದ್ದ ಪಾಯಿಂಟ್ನಾಗ ತೊಗೊಂಡು ಅವರೇಜ್ ತೆಗೆದನೆ ಅದಕ್ಕೆ 10,000 ಕುಣ್ಸೇನ್ರಿ. ಹಾಗಾದ್ರೆ ಸರಾಸರಿ ಯಾವ್ದ್ರದ್ದು ಹೆಚ್ಚೈತ್ರಿ, ಎಕ್ಸ್ ಕಂಪನಿ. ನೋಡ್ರಿ, Ria offers 12% of discount on all her goods and offers an additional discount of 6% to those customers who pay in cash. How much will a customer have to pay for a fan marked for 2,400 if he pays in cash? ರಿಯಾ ತನ್ನ ಎಲ್ಲ ಸರಕುಗಳ ಮೇಲೆ 12% ರಿಯಾಯಿತಿಗಳನ್ನು ನೀಡುತ್ತಾಳೆ ಮತ್ತು ನಗದು ರೂಪದಲ್ಲಿ ಪಾವತಿಸುವ ಗ್ರಾಹಕರಿಗೆ 6% ಹೆಚ್ಚುವರಿ ರಿಯಾಯಿತಿಯನ್ನು ನೀಡುತ್ತಾಳೆ. ಸೊ 2,400ಕ್ಕೆ ಗುರುತಿಸಲಾದ ಫ್ಯಾನ್ ನಗದು ರೂಪದಲ್ಲಿ ಪಾವತಿಸಿದರೆ ಗ್ರಾಹಕರು ಎಷ್ಟು ಪಾವತಿಸಬೇಕಾಗುತ್ತದೆ ಅಂತ ಕೇಳ್ತಾರೆ. ಹಾಗಂತಂದ್ರೆ ರಿಯಾ ಅನ್ನಕ್ರಿ ಸೊ ಡಿಸ್ಕೌಂಟ್ ಕೊಡತ್ತಾಳ್ರಿ. 100ಕ್ಕೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಡತ್ತಪ್ಪ ಅಂದ್ರೆ 12% ಕೊಡತ್ತಾಳ್ರಿ. ಆಮೇಲೆ ಯಾರು ಬೈ ಕ್ಯಾಶ್ ಕೊಡ್ತಾರಲ್ಲ 12% ಅಲ್ದನ ಮತ್ತೇನು ಮಾಡತ್ತಾಳ, ಅವರಿಗೆ 6% ಕ್ಯಾಶನ್ನು ಕೊಡತ್ತಾಳ್ರಿ. ಹಾಗಾದ್ರೆ 100ಕ್ಕೆ 12% ಅಂದ್ರೆ 100ಆಗ 12 ತೆಗೆದ್ರೆ ರೀ 88 ರೂಪಾಯಿ, 100 ರೂಪಾಯಿ ಇದ್ದಾಗ ರೀ. ಅದ ಮತ್ತು 100 ರೂಪಾಯಿ ಇದ್ದಾಗ ಬೈ ಕ್ಯಾಶ್ ಕೊಟ್ರಂದ್ರೆ 6% ರೀ. 100ಕ್ಕೆ 6 ರೂಪಾಯಿ ಬಿಟ್ರೆ ಎಷ್ಟಾಗ್ತದ ರೀ, 94 ಇರ್ತದೆ. ಹಾಗಾದ್ರೆ ಆಕಿ ಮಾರ್ಕ್ ಎಷ್ಟು ಮಾಡ್ಯಾಳ್ರಿ, ಅದಕ್ಕೆ 2,400 ಮಾರ್ಕ್ ಮಾಡ್ಯಾಳ್ರಿ. ಸೊ ಈಗ ನಮ್ಗೆ ಏನು ಮಾಡಿದಪ್ಪ ಅಂದ್ರೆ ಗ್ರಾಹಕರಿಗೆ ಕೊಟ್ಟ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದಂಗ್ರಿ ಅವ್ರ. ನೋಡ್ರಿ 20 ಕ್ಯಾನ್ಸಲ್ ರೀ. ಈಗ 88ಕ್ಕೆ 100ಕ್ಕೆ 4ರಲ್ಲೇ ಬಾ ಹೋಗ್ತದ್ರಿ, ಮತ್ತು 25 ಬರ್ತೈತ್ರಿ. ಆ 25 ಯಾವ ಸಂಖ್ಯೆಯಲ್ಲಿ ಬಾ ಹೋಗಂಗಿಲ್ಲ ರೀ. ಅದಕ್ಕೆ ಏನು ಮಾಡಂಗಿಲ್ಲಪ್ಪ ಅಂದ್ರೆ ಭಾಗಿಸಂಗಿಲ್ಲ ರೀ. ಮಲ್ಟಿಪ್ಲೈ ಮಾಡೋಣ. ಹೆಂಗೆ ಮಲ್ಟಿಪ್ಲೈ ಮಾಡೋದಪ್ಪ ಅಂದ್ರೆ 88ಕ್ಕೆ 94 ಗುಣಿಸಿದ್ರಿ, 94ಕ್ಕೆ 24 ಗುಣಿಸಿದ್ರಿ. ಸೊ 88, 94, 24 ಕೂಡಿಸಿದಾಗ 19, 85 ಮತ್ತು 28 ಅಂತ ಬರ್ತೈತ್ರಿ. ಕೆಳಗೆ ಡಿವೈಡೆಡ್ ಬೈ 100 ಅದ ರೀ. ಸೊ ಕೆಳಗಡೆ 2 0 ಇದಾವೆ ಅಂದ್ರೆ ಮೇಲ್ಗಡೆ ಏನು ಮಾಡ್ರಿ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ. ಹಾಗಾದ್ರೆ 8, 5, 2, 8 ಅದ ರೀ. 2 0 ಅಂದ್ರೆ ಬಲಗಡೆಯಿಂದ 2 ಸ್ಥಾನ ರೀ, 1, 2. ಹಾಗಾದ್ರೆ ಆಕೆ ಎಷ್ಟಕ್ಕೆ ಮಾರಾತಾಳಪ್ಪ ಅಂದ್ರೆ 1985 ರೂಪಾಯಿ 28 ಪೈಸಕ್ಕೆ ಮಾರಾತಾಳ್ರಿ. ಹಾಗಾದ್ರೆ 1985 28 ಪೈಸೆ ಯಾವುದೈತಪ್ಪ ಅಂದ್ರೆ ಬೆಲೆ ಆಪ್ಷನ್ ಎ. Next question. In a college, 20% of the number of boys is equal to the 3/4 of the number of girls. What is the ratio of boys to girls in the college? So that is, ಒಂದು ಕಾಲೇಜಿನಲ್ಲಿ ಹುಡುಗರ ಸಂಖ್ಯೆಯು 20% ಹುಡುಗಿಯರ ಸಂಖ್ಯೆಯ ಮುಕ್ಕಾಲು ಭಾಗಕ್ಕೆ ಸಮನಾಗಿರುತ್ತದೆ. ಆ ಕಾಲೇಜಿನಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಎಷ್ಟು? ಹುಡುಗಿಯರ ಮತ್ತು ಹುಡುಗರು ಎಷ್ಟು ಅದ ಅಂತ ಕೇಳ್ತಾರ್ರಿ. ನೋಡ್ರಿ 8% ರೀ. 20% ಆಫ್ ಬಾಯ್ಸ ಯಾವುದಕ್ಕೆ ಸಮ ಆಗ್ಯಾರಪ್ಪ ಅಂದ್ರೆ 3/4 ಆಫ್ ಗರ್ಲ್ಸ್ಗೆ ಏನಾಗ್ಯಾರ ಅಂತ ಹೇಳ್ತಾರ್ರಿ, ಸಮ ಆಗ್ಯಾರ ಅಂತ. ಹಾಗಾದ್ರೆ 20% ರೀ. ಹುಡುಗರು ಹುಡುಗಿಯರ ಅನುಪಾತ ಅಂದಾರ್ರಿ. ನೋಡ್ರಿ 21 25 1/5 ಆ ಕಡೆ ಕಳಿಸ್ರಿ. ಬಾಯ್ ಇಲ್ಲೇ ಇರ್ತಾನ. ಇಂಟು ಗರ್ಲ್ಸ್ ಅದಾರ, ಡಿವೈಡೆಡ್ ಬೈ ಗರ್ಲ್ಸ್ ಆಗ್ತಾರ್ರಿ. 3/4 ಅದ ರೀ. ಇಂಟು 1/5 ಆ ಕಡೆ ಹೋದ್ರೆ ಏನಾಗ್ತದ್ರಿ, 5/1. 3 ಇಲ್ಲೇ 15, 4 1 4. ಹಾಗಾದ್ರೆ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ದ ರೇಷಿಯೋ 15:4 ರೀ. 15 ಅನುಪಾತ 4. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೋಡ್ರಿ, Atul sold 2 sacks of rice for 19,200 each.
one he gained 20% and on the other he lost 20%. Find his gain or loss percentage in the whole transaction. ಅತುಲ್ 2 ಚೀಲ ಅಕ್ಕಿಯನ್ನು ತಲಾ 19,200ಕ್ಕೆ ಮಾರಿದನು. ಒಂದರಲ್ಲಿ ಅವನಿಗೆ 20% ಲಾಭವಾಯಿತು ಮತ್ತು ಇನ್ನೊಂದರಲ್ಲಿ ಅವನಿಗೆ 20% ನಷ್ಟವಾಯಿತು. ಇಡೀ ವಹಿವಾಟಿನಲ್ಲಿ ಅವನ ಲಾಭ ಅಥವಾ ನಷ್ಟದ ಶೇಕಡಾವಾರು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಪ್ರತಿಯೊಂದಕ್ಕ ಎಷ್ಟು ರೂಪಾಯಿದಾಗ ಮಾರಾತನ್ರಿ ಅವ? 19,200 ರೀ. ಹಾಗಾದ್ರೆ ಎರಡಕ್ಕೆ ಮಾರಿದಾಗ ಏನಾಕೈತಪ್ಪ ಅಂತಂದ್ರೆ 19,200 ಪ್ಲಸ್ 19,200 ಅಂತಂದ್ರೆ 38,400 ರೂಪಾಯಿಕ ಮಾರಾತನ್ರಿ. ಒಂದು ಮಾರಿದಾಗ 20% ಲಾಸ್ ಆಗತೈತಿ, ಇನ್ನೊಂದು ಮಾರಿದಾಗ 20% ನಷ್ಟ ಆಗತೈತಿ. ಹಾಗಾದ್ರೆ ಅವಂಗ ಲಾಭ ಆಕೈತೋ ನಷ್ಟ ಆಕೈತೋ ಅಂತ ಕೇಳ್ತಾರ್ರಿ. ನೋಡ್ರಿ, ಸೊ ಯಾವಾಗಲೂ ಲಾಭ ನಷ್ಟ ಏನು ಕೊಟ್ಟಿರ್ತಾರಲ್ಲ, ಈಗ ನೋಡ್ರಿ ಅವಂಗ 20% ಲಾಭ 20% ನಷ್ಟ. ಲಾಭ ನಷ್ಟ ಈಕ್ವಲ್ ಆಗಿತ್ತಪ್ಪ ಪರ್ಸೆಂಟೇಜ್ ಒಳಗಂದ್ರೆ ಯಾವರ್ ಬಿ ದಟ್ ಈಸ್ ಗಿವ್ ಇನ್ ಡಿಕ್ರೀಸಸ್, ವ್ಯಾಲ್ಯೂ ಏನಾಗಿರ್ತೈತಿ? ಕಡಿಮೆ ಆಕೈತಿ. ಹಾಗಾದ್ರೆ ಆಪ್ಷನ್ ಒಳಗೆ ನೋಡ್ರಿ, ಇಲ್ಲೂ ಪ್ರಾಫಿಟ್ ಐತಿ, ಇಲ್ಲೂ ಪ್ರಾಫಿಟ್ ಐತಿ, ಇವೆರಡರೊಳಗೆ ಏನೈತಪ್ಪ ಅಂದ್ರೆ ಲಾಸ್ ಐತಿ. ಹಾಗಾದ್ರೆ ನಮ್ಮ ಆಪ್ಷನ್ ಸಿ ಯರ ಇರ್ಬೋದು ಅಥವಾ ಡಿ ಯರ ಇರ್ಬೋದು, ಇವೆರಡರೊಳಗೆ ಒಂದಿರ್ಬೋದು ರೀ. ಯಾವಾಗ ಹಿಂಗೆ ಬಿಡಿಸ್ಬೇಕು ಅಂದ್ರೆ ಡೈರೆಕ್ಟ್ಲಿ ಅಂತಂದ್ರೆ ಸೇಮ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್, ಸೇಮ್ ಪರ್ಸೆಂಟೇಜ್ ಆಫ್ ಲಾಸ್. ಹಾಗಾದ್ರೆ 20% ಪ್ರಾಫಿಟ್ 20% ಗೇನ್ ಅಂತ ಕೊಟ್ಟಿದ್ದಾರೆ, ಲಾಸ್ ಕೊಟ್ಟಾರ್ರಿ. ಹಾಗಾದ್ರೆ ಯಾವಾಗಲೂ ಲಾಸ್ ಆಕೈತಿ. 8% ಲಾಸಾ? 20 × 20 ಡಿವೈಡೆಡ್ ಬೈ 100 ಯೂಸ್ ಮಾಡಿದ್ರೆ 0 0 0 0 2 4. ಎಷ್ಟು ಪರ್ಸೆಂಟ್ ಲಾಸ್ ಐತ್ರಿ ನಮ್ಗೆ? 4% ಲಾಸ್. ಸೊ ಆಪ್ಷನ್ ಸಿನ ಆಪ್ಷನ್ ಡಿನ ಹೇಳ್ರಿ ನೋಡೋಣ. ಸೊ ನಮ್ಮ ಉತ್ತರ ಯಾವ ಸರಿಪ್ಪ ಅಂದ್ರೆ ಆಪ್ಷನ್ ಡಿ, ದಟ್ ಈಸ್ 4% ಲಾಸ್. ನೀವಿಲ್ಲಪ್ಪ ಸೆಲ್ಲಿಂಗ್ ಪ್ರೈಸ್ ನೋಡ್ರಿ, 2 × 2 19,200 ರೀ. 19,200 ಮಾಡಿದ್ವಿ ಅಂದ್ರೆ ಏನಾಕೈತಪ್ಪ ಅಂತಂದ್ರೆ 2 2 4 19 2 38 38,400 38,400ಕ್ಕೆ ಮಾರತ್ತೀವಿ. ಒಂದ್ರಾಗ ಲಾಭದಂಗೆ ಮಾರಬೇಕು, ಇನ್ನೊಂದು ನಷ್ಟದಂಗೆ ಮಾರ್ಬೇಕು. ಹಾಗಾದ್ರೆ ಸಿ ಪಿ ಆಫ್ ಪ್ರಾಫಿಟ್, ಸಿ ಪಿ ಆಫ್ ಲಾಸ್ ಕನ್ನಡತನ್ರಿ ಆಲ್ಟರ್ನೇಟ್ ಮೆಥಡ್ ಇದು ಸಿ ಪಿ ರೀ. ಸೊ 19,200 ಗುಣಿಸು 100 ಡಿವೈಡೆಡ್ ಬೈ 100 ಪ್ಲಸ್ 20. 19,200 ಗುಣಿಸು 100 ಡಿವೈಡೆಡ್ ಬೈ 120. 0 0 ಕ್ಯಾನ್ಸಲ್ ರೀ. ನೋಡ್ರಿ 12 ಒಂದ್ಲೇ ರೀ, 12 ಒಂದ್ಲೇ 12 ರೀ, 7 ಉಳಿತ್ರಿ, 12 ಆರ್ಲೆ 72 ರೀ, 2 0 ರೀ, ಇಲ್ಲೊಂದು 0 ಉಳ್ದದ ರೀ. ಹಾಗಾದ್ರೆ ಒಂದನೇದಕ್ಕೆ ಎಷ್ಟಕ್ಕೆ ಮಾರ್ತಾನಪ್ಪ ಅಂದ್ರೆ 16,000ಕ್ಕೆ ಮಾರ್ತಾನ್ರಿ. ಒಂದನೇದ ಕೊಂಡ ಬೆಲೆ 16,000 ರೀ, ಎರಡನೇದು ಕೊಂಡ ಬೆಲೆ ನೋಡ್ರಿ. ಸೊ 19,200 ಗುಣಿಸು 100 100ಕ್ಕೆ 20 ಲಾಸ್ ಆಗತೈತಿ ಅಂದ್ರೆ 20 ತೆಗೆದ್ರೆ ಏನಾಕೈತ್ರಿ? 80 ಐತ್ರಿ. 0 0 ಕ್ಯಾನ್ಸಲ್ ರೀ, 8 ಒಂದ್ಲೇ ರೀ, 8 2 16 ರೀ, 3 ಉಳಿತ್ರಿ, 8 4 32 ರೀ, 2 0 ಪ್ಲಸ್ 10 ಅಂತಂದ್ರೆ ಇದೇನಾಯ್ತಂದ್ರೆ 24,000 ಐತ್ರಿ. 16,000 ಪ್ಲಸ್ 24,000 ಎಷ್ಟಾಗೈತೆ ನೋಡ್ರಿ. ಟೋಟಲ್ ಸಿ ಪಿ 24,000ಕ್ಕೆ 16,000 ಕೂಡಿಸಿದ್ವಪ್ಪ ಅಂತಂದ್ರೆ ನಮ್ದು ಏನಾಕೈತಿ? 40,000 ರೂಪಾಯಿ ಆಕೈತ್ರಿ. ಕೊಂಡ್ಕೊಂಡಿದ್ದ 40,000 ರೂಪಾಯಿ, ಮಾರಿದ್ದ 38,400 ರೂಪಾಯಿ. ಹಾಗಾದ್ರೆ ನಮ್ಗೇನಾಯ್ತು? ಲಾಸ್ ಆಯ್ತು. ಎಷ್ಟು ರೂಪಾಯಿ ಲಾಸಪ್ಪ ಅಂತಂದ್ರೆ 40,000ದಾಗ ಮೈನಸ್ 38,400 ತೆಗಿತೀವ್ರಿ ನಾವು. 38,400 ತೆಗ್ದಿವಿ ಅಂತಂದ್ರೆ ಎಷ್ಟು ಉಳಿತೈತಿ ನೋಡ್ರಿ? 38,400 ಮೈನಸ್ ಮಾಡತ್ತೇನ್ರಿ 0 0 6. ಸೊ 10 9 ತೆಗೆದ್ರೆ 1 ರೀ. ಸೊ 1,600 ರೂಪಾಯಿ ನಷ್ಟ ಆಗತೈತ್ರಿ. ಆ 1,600 ರೂಪಾಯಿ ನಷ್ಟವನ್ನು ಎತ್ರೊಳಗೆ ಹೇಳಂತಾರಂದ್ರೆ ಅವ್ರ ಶೇಕಡಾದಾಗ ಹೇಳಂತಾರ್ರಿ. ಶೇಕಡಾ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ 40,000 ರೂಪಾಯಿ ಇಂಟು 100. ನೋಡ್ರಿ 2 0
2 0 ಮತ್ತು 2 0 2 0 4 1 4 4 16 ಎಷ್ಟು ಪರ್ಸೆಂಟ್ ಲಾಸ್ ಆಗೈತಪ್ಪ ಅಂದ್ರೆ ನಮ್ಗೆ 4%. ಇಷ್ಟು ಮಾಡಿದ್ರೆ ಟೈಮ್ ಭಾಳ ಹೋಗೈತಿ. ಅದಕ್ಕೆ ಏನು ಮಾಡ್ರಪ್ಪ ಅಂದ್ರೆ ಸೇಮ್ ಲಾಸ್ ಸೇಮ್ ಗೇನ್ ಐತೆ ಅಂದ್ರೆ ಡೈರೆಕ್ಟಾಗಿ 20 ಇಂಟು ಡಿವೈಡ್ ಬೈ 100 ಮಾಡಿ 0 0 0 ಗೆಟ್ ಕ್ಯಾನ್ಸಲ್ 2 4. ಸೊ ಎಷ್ಟು ಪರ್ಸೆಂಟ್ ನಮ್ಗೆ 4%. ಸೊ ಸರಿಯಾದ ಉತ್ತರ ಶೇಕಡ 4ರಷ್ಟು. ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ ನೋಡ್ರಿ. Study the given table and answer the questions that follows. The given table shows the number of new employees added to the different categories of employees in a company for years and the number of employees who left company every year. ಕೊಟ್ಟಿರುವ ಕೋಷ್ಟಕವನ್ನು ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೊಟ್ಟಿರುವ ಕೋಷ್ಟಕವು ಒಂದು ಕಂಪನಿಯಲ್ಲಿ 4 ವರ್ಷಗಳ ಕಾಲ ವಿವಿಧ ವರ್ಗದ ಉದ್ಯೋಗಿಗಳಿಗೆ ಸೇರಿಸಲಾದ ಹೊಸ ಉದ್ಯೋಗಿಗಳ ಸಂಖ್ಯೆ ಮತ್ತು ಪ್ರತಿ ವರ್ಷ ಕಂಪನಿಯನ್ನು ತೊರೆದ ಉದ್ಯೋಗಿಗಳ ಸಂಖ್ಯೆ ತೋರಿಸುತ್ತದೆ. ಸೊ ಇಲ್ಲಿ 3 ಡಿಪಾರ್ಟ್ಮೆಂಟ್ ಕೊಟ್ಟಾರಿ ನೋಡ್ರಿ. ಒಂದೇದು ಮ್ಯಾನೇಜರ್ಸ್ ಕೊಟ್ಟಾರೆ, ಎರಡನೇದು ಟೆಕ್ನಿಷಿಯನ್ಸ್ ಮತ್ತು ಅಕೌಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಮ್ಯಾನೇಜರ್ ರೀ, ಟೆಕ್ನಿಷಿಯನ್ ತಂತ್ರಜ್ಞಾನ ರೀ, ಅಕೌಂಟೆಂಟ್ ಅಂದ್ರೆ ಲೆಕ್ಕಿಗಾರ ಅದ ರೀ. ಸೊ 2001ರಿಂದ 2004 ರೀ ನೀವು ಅಂದ್ರೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದ. ಲೆಫ್ಟ್ ಅಂದ್ರೆ ಹೊರಗೆ ಹೋದವ್ರಿ. ಹಾಗಂತಂದ್ರೆ ಪ್ರಶ್ನೆ ಏನು ಕೇಳಾರ ನೋಡೋಣ ಬರ್ರಿ. During the period between 2001 and 2004, what percentage rounded off to the nearest integer ಅಂದರೆ ಸಮೀಪದ ಅಂತ of total number of technicians who joined the company is represented by the total number of technicians who left the company. 2001 ಮತ್ತು 2004ರ ನಡುವಿನ ಅವಧಿಯಲ್ಲಿ ಕಂಪನಿಯನ್ನು ತೊರೆದ ಒಟ್ಟು ತಂತ್ರಜ್ಞರ ಸಂಖ್ಯೆಯು ಕಂಪನಿಗೆ ಸೇರಿದ ಒಟ್ಟು ತಂತ್ರಜ್ಞರ ಸಂಖ್ಯೆಯ ಎಷ್ಟು ಶೇಕಡಾವಾರು ಹತ್ತಿರದ ಪೂರ್ಣಾಂಕಕ್ಕೆ ಅಂದ್ರೆ ಪೂರ್ಣಾಂಕಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ನಿಯರೆಸ್ಟ್ ಅಂದಾಜಾಗಿ ಒಂದು ಬೆಲೆ ಹಾಕಿದಾರೆ ಅನ್ನು ಪ್ರತಿನಿಧಿಸಿದೆ ಅಂತ ಕೇಳಿದಾರೆ. ಸೊ ನಮ್ಗೆ ಟೆಕ್ನಿಷಿಯನ್ ಕೇಳಿದ್ದಾರೆ. ಹಂಗಂತಂದ್ರೆ ಎಷ್ಟು ಮಂದಿ ಟೆಕ್ನಿಷಿಯನ್ನ ಕಂಪ್ನಿಯಿಂದ ಹೊರಗೆ ಹೋಗ್ಯಾರ ಮತ್ತು ಎಷ್ಟು ಮಂದಿ ಟೆಕ್ನಿಷಿಯನ್ ಆ ಕಂಪನಿಗೆ ನ್ಯೂಲಿ ಏನಾಗಿದಾರಪ್ಪ ಅಂದ್ರೆ ಸೇರ್ಕೊಂಡಾರ ಅನುಪಾತದಲ್ಲಿ ತಿಳಿಸಂದಾರಿ. ಸೊ ಫಸ್ಟ್ ಏನು ಹೇಳಿದಾರಪ್ಪ ಅಂತಂದ್ರೆ ಬಿಟ್ಟವ್ರನಿ ತೊರೆದಾರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೇರಿದವ್ರಿ. ಬಿಟ್ಟವ್ರನ್ನ ಮತ್ತೆ ಸೇರಿದವ್ರನ್ನ ಟೋಟಲ್ ಮಾಡ್ಬೇಕು. ಯಾರು ಟೋಟಲ್ ಮಾಡ್ಬೇಕು ನಾವಿಲ್ಲಿ? ಟೆಕ್ನಿಷಿಯನ್. ಸೊ ಈಗ ನೋಡ್ರಿ ಕೊಡ್ಸೋಣ. ನ್ಯೂಲಿ ಅಪಾಯಿಂಟ್ಮೆಂಟ್ ಆದವ್ರಿ ನ್ಯೂಲಿ. ಸೊ 2001ರಾಗ 60 ಮಂದಿ ಅದಾರ್ರಿ. 2002ರಾಗ ಎಷ್ಟು ಅದಾರ್ರಿ? 340 ಅದಾರ್ರಿ. ಪ್ಲಸ್ 2003ರಾಗ ಎಷ್ಟು ಮಂದಿ ಅದಾರ ಅಂತಂದ್ರೆ 450 ಅದಾರ್ರಿ. ನೆಕ್ಸ್ಟ್ 2004ರಾಗ ಎಷ್ಟು ಮಂದಿ ಇದಾರ ಅಂದ್ರೆ 480 ರೀ. ಇವೆಲ್ಲ ಅಪಾಯಿಂಟ್ ಆಗಿದ್ದ ಸಂಖ್ಯೆ ರೀ, ಹೊಸದಾಗಿ ಸೇರ್ಕೊಂಡು. ಮತ್ತು ಅಲ್ಲಿ ಬಿಟ್ಟವ್ರಿ 2001ಕ್ಕೆ 50 ಮಂದಿ ಬಿಟ್ಟಾರ, 2002ಕ್ಕೆ 160 ಮಂದಿ ಬಿಟ್ಟಾರ, 2003ಕ್ಕೆ 200 ಮಂದಿ ಬಿಟ್ಟಾರ, 2004ಕ್ಕೆ 180. ಹೇಗೆ ಕೇಳಿದಾರದ್ರ ಫಸ್ಟ್ ತೊರೆದವರಿಗೆ ಸೇರಿದವರಿಗೆ ಅನುಪಾತ ಕೇಳಿದಾರೆ. ಅಡಿಷನ್ ಮಾಡೋಣ ಬರ್ರಿ. 260 ಪ್ಲಸ್ 340. 260 360 ಅಂದ್ರೆ 600 ಆಯ್ತು ರೀ. ನೆಕ್ಸ್ಟ್ 400 ಅಂದ್ರೆ 1000 ರೀ. ನೆಕ್ಸ್ಟ್ 400 ಅಂದ್ರೆ 1400 ರೀ. 80 ಪ್ಲಸ್ 50 ಅಂದ್ರೆ 1535 ರೀ ಟೋಟಲ್ ಆಗಿ ಇವ್ರನ್ನ ಅಡಿಷನ್ ಮಾಡೋಣ್ರಿ. ಸೊ 200 ಪ್ಲಸ್ 180, 200 ಪ್ಲಸ್ 180 ಅಂದ್ರೆ 380, 380 ಅಂದ್ರೆ 480, 480, 540, 550. ಸೊ ಇದ್ರ ಟೋಟಲ್ ಏನಾಯ್ತಪ್ಪ ಅಂದ್ರೆ 590 ಐತ್ರಿ. ಸೊ ಇವಾಗ ಬಿಟ್ಟವ್ರ ಮತ್ತು ಸೇರಿದವ್ರ ಅಂದಾರ್ರಿ 590 ಡಿವೈಡೆಡ್ ಬೈ ಸೇರಿದವ್ರು ಎಷ್ಟು ಅದಾರ್ರಿ 1530 ಇಂಟು 100 ರೀ. ಸೊ ದಿಸ್ ಒನ್ ಕ್ಯಾನ್ಸಲ್ ರೀ. 59 ಇಂಟು 100 ಅಂದ್ರೆ 5900ಕ್ಕೆ 153ಲೇ ಭಾಗಿಸ್ಬೇಕ್ರಿ. 5900 ಡಿವೈಡೆಡ್ ಬೈ 153. ಮೂರ್ಲೆ ನೋಡೋಣ್ರಿ. 3 3 9 ರೀ. 3 5 15, 3 1 3 459. ಸೊ 10ರಾಗ 9 ಕಳೆದ್ರೆ 1 ರೀ, ಕೈಲ 1, 9ರಾಗ 6 ತೆಗೆದ್ರೆ 3 ರೀ, 5ರಾಗ 4 ತೆಗೆದ್ರೆ 1 ರೀ. ಸೊ ಮುಂದೆ 0 ಜಗ್ತೀರಿ. ಸೊ 8ಲೇ ನೋಡ್ರಿ,
8 ಮೂರ್ಲೆ 24 ರೀ 8 5 40 40 ಕೆಡ್ಸ್ ಹೆಸ್ರ 42 ರೀ 8 1 8 6 9 3 ತೆಗೆದ್ರೆ 6 ಸೊ 16 ಸೊ ಪಾಯಿಂಟ್ ಕೊಟ್ಟ 0 ಜಗ್ತೀರಿ ಸೊ 9 38.9 ರೀ 38.9% ಇದು ಯಾವ್ದಲ್ಲಿ ಕಾಣಿಸ್ತದ ನೋಡ್ರಿ ಸೊ ಅಂದಾಜು ಅಂತ ಕೇಳಿದಾರ ರೌಂಡೆಡ್ ಫಿಗರ್ ಅಂತ ಕೇಳಿದಾರ ನೋಡ್ರಿ ಪ್ರಶ್ನೆ ಒಳಗ ಹತ್ತಿರದ ಪೂರ್ಣಾಂಕಕ್ಕೆ ಅಂತ ಕೇಳಿದಾರ 38.9 ಅಂದ್ರೆ ಬಿಂದುವಿನಿಂದ ಒಂದು ಜಾಸ್ತಿ 5ಗಿಂತ ಜಾಸ್ತಿ ಅಂದ್ರೆ ಈ ಕಡೆ ಒಂದು ಏನ್ ಮಾಡ್ತೀವಿ ಜಾಸ್ತಿ ಮಾಡ್ಕೋತೀವಿ ಹಾಗಾದ್ರೆ ಆನ್ಸರ್ ಏನಪ್ಪಾ ಅಂದ್ರೆ 39%. ಸರಿ ಸೊ ನೀವೇನು ಮಾಡ್ರಪ್ಪ ಅಂದ್ರೆ ಡೈಲಿ ಮ್ಯಾಥ್ಸನ್ನು ಕಂಟಿನ್ಯೂ ಆಗಿ ಕ್ಲಾಸಸ್ ನೋಡ್ರಿ ನನಗಿಂತ ಮುಂಚೆ ನೀವು ಬಿಡಿಸಿ ಏನು ಮಾಡ್ರಪ್ಪ ಅಂದ್ರೆ ನೋಡ್ಬೇಕಾರ ಕಮೆಂಟ್ ಮಾಡ್ರಿ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಬರೋಣ್ರಿ ಧನ್ಯವಾದ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.